ಹುರುಳಿ ಚಿಕ್ಕನಹಳ್ಳಿ ಅನ್ಮಯ್ಯ, ಹುಷಾರ್. ಇನ್ನೊಂದು ಸಾರಿ ಏನಾದರೂ ಹಿಂಗೆಲ್ಲ ಮಾತಾಡಿದ್ರೆ ನಿನಗೆ ಎಚ್ಚರಿಕೆ ಇದು. ನಾನು ಅಂದವ್ರು ಯಾರು ಉಳಿದಿಲ್ಲ, ಗೊತ್ತಾಯ್ತಾ? ನಾನು ಏನು ತೋರಿಸ್ತೀಯ ನೀನು? 7 ಜನ ಅವ್ರು ನಿನ್ನಿಂದೆ. ಹುರುಳಿ ಚಿಕ್ಕನಹಳ್ಳಿ ಅನ್ಮಯ್ಯ, ಏನಪ್ಪ ನೀನು ನಮ್ಮ MLA ಅವ್ರ ಬಗ್ಗೆ ಏನೇನೋ ಮಾತಾಡಿದ್ಯಾ? ಏನು ನೈತಿಕತೆ ಇದೆ ನಿನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ? 2013ರಲ್ಲಿ ಎಲ್ಲಿದ್ದೆ ನೀನು? 2018ರಲ್ಲಿ ಎಲ್ಲಿದ್ದೆ ನೀನು? ಪಕ್ಷಕ್ಕೆ ಕೆಲಸ ಮಾಡಿದ್ಯಾ? ಯಾಕೆ ಈ ರೀತಿಯೆಲ್ಲ ಮಾತಾಡ್ತೀಯ ನೀನು? ಇದೆಲ್ಲ ಬಿಟ್ಟು ನೀನು ದುರಹಂಕಾರದಲ್ಲಿ ಮಾತಾಡ್ತಾ ಇದ್ದಿಲ್ಲ ಯಾಕೆ ನೀನು? ಹುಷಾರ್. ಇನ್ನೊಂದು ಸಾರಿ ಏನಾದರೂ ಹಿಂಗೆಲ್ಲ ಮಾತಾಡಿದ್ರೆ ನಿನಗೆ ಎಚ್ಚರಿಕೆ ಇದು. ನಾನು ಅಂದವ್ರು ಯಾರು ಉಳಿದಿಲ್ಲ, ಗೊತ್ತಾಯ್ತಾ? ನಾನು ಏನು ತೋರಿಸ್ತೀಯ ನೀನು? 7 ಜನ ಅವ್ರು ನಿನ್ನಿಂದೆ, 7 ಜನ ಕಾರ್ಯಕರ್ತರವರಪ್ಪ ನಿನ್ನಿಂದೆ. ಇಡೀ ಕ್ಷೇತ್ರನೇ MLA ಹಿಂದೆ ಇದೆ. ನಾನೂ ಇದ್ದೀನಿ, ನೀನೂ ಇದ್ದೆ. ಇವತ್ತೇನೋ ಇದು ಬಂದಿದೆ ಅಂತೇಳಿ ನೀನು ಹಿಂಗೆಲ್ಲ ಮಾತಾಡಿದ್ರೆ ಏನದು? ಹಂಗೆಲ್ಲ ಮಾತಾಡ್ಕೊಡ್ತೀನಿ ಮುಂದೆ. ಹುಷಾರಾಗಿ ಮಾತಾಡ್ಬೇಕು ನೀನು. ನಿನ್ನ ಇದು ಅರ್ಥ ಮಾತಾಡೋದು ಕಲ್ತ್ಕೋ. ಇವತ್ತು ಹಿರಿಯನಾಗಿ ನಿನಗೆ ಇದು ಹೇಳ್ತಾ ಇದ್ದೀನಿ. ಈಗಾಗಲೇ ಅವರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಅವರಿಗೆಲ್ಲ ಸಮಜಾಯಿಸಿ ಕೇಳಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಮುಂದೆ ಇವ್ರಿಗೂ ನಮ್ಮ ಅಧ್ಯಕ್ಷ ಗಮನಕ್ಕೆ ತಂಬಂದಿದ್ದೀವಿ, ಗ್ರಾಮಾಂತರ ಅಧ್ಯಕ್ಷ ಗಮನಕ್ಕೆ. ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರೆ, ವಿವರಣೆ ಕೇಳ್ತಾರೆ. ಯಲಹಂಕ ಬಿಜೆಪಿ ಈ ತರ ಒಂದು ಭಿನ್ನಾಭಿಪ್ರಾಯ ಹುಟ್ಟಿರೋದು ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಹೌದಾ, ಇದ್ರಲ್ಲಿ ಸತ್ಯ ಇದೆಯಾ ಅನ್ನೋದು ಒಂದು ಬಂದೇ ಬರುತ್ತೆ ಸಾಮಾನ್ಯವಾಗಿ. ಈಗ ನಿನ್ನೆ ಅವ್ರು ಹಾಕಿರೋದನ್ನ ಕೂಡ ಕರ್ತನ್ಮಲೆ ಸತೀಶ್ ಅವರು ಮತ್ತೆ ಅದ್ರ ಪರನೇ ಧ್ವನಿ ಎತ್ತಿದ್ದಾರೆ. ಎಲ್ಲ ಒಂದು ಸಂಘಟನೆ ಮತ್ತೆ 2 ವಿಭಾಗ ಆಗ್ತಿದೆಯಲ್ಲ. ಅವರು ವೈಯಕ್ತಿಕವಾಗಿ ಇವೆಲ್ಲ ಮಾತಾಡ್ತಾವ್ರಷ್ಟೇ, ಯಾವ ಸಮಸ್ಯೆನೂ ಇಲ್ಲ. ಯಾವ ಕಾರ್ಯಕರ್ತರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ಅವ್ರೇನೋ ವೈಯಕ್ತಿಕ ಇದರಿಂದ ಅವ್ರು ಮಾತಾಡ್ತಾವ್ರೆ, ಅವ್ರು ತೀಟೆ ತೀರಿಸ್ಕೊಳ್ಳೋದಕ್ಕೆ, ಅವ್ರು ತೇವಲು ತೀರಿಸ್ಕೊಳ್ಳೋಕೆ ಮಾತಾಡ್ತಾವ್ರೆ. ಅದಕ್ಕೆಲ್ಲ ಕಾರ್ಯಕರ್ತರು ಹೊಣೆ ಹಾಕಾಗುತ್ತೆ.